ರೀಚ್ ಆದ್ವಿ ಕ್ಯಾಲಿಕಟ್. ನೋಡಿ ಇದೆ ಹಾಸ್ಪಿಟಲಿಂದು ಎಂಟ್ರೆನ್ಸ್. ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಿ ಇದೇ ಹಾಸ್ಪಿಟಲ್ ನನಗೆ ಸರ್ಜರಿ ಮಾಡಿದ್ದು. ಹಾಸ್ಪಿಟಲ್ ಒಳಗೆ ಕ್ಯಾಂಟೀನ್ ಇದೆ, ದೀಪಾಂಜಲಿ ಅಂತ ನೋಡಿ ತೋರಿಸ್ತಾರೆ. ಹೆಸರು ಅಸ್ಟರ್ ಮೀಲ್ಸ್ ಅಂತ. ನೀವು ಇಲ್ಲಿ ಬನ್ನಿ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಎಲ್ಲ ಪೇಷಂಟ್ಸಿಗೂ. ಭಾಳ ಕ್ಲೀನ್ ಅಂದರೆ ಕ್ಲೀನ್ ಇದೆ. ನನಗಿಲ್ಲೇ ಈ ಹಾಸ್ಪಿಟಲೇ ನನಗೆ ಸರ್ಜರಿ ಮಾಡಿದೆ. ಡಾಕ್ಟರು 10:30 ಬರ್ತೇನೆ ಅಂದರು, ಈಗ 11:30 ಬರ್ತಾರಂತೆ. ಯಾಕಂದರೆ ಡಾಕ್ಟರು ಅರ್ಜೆಂಟ್ ಆಪ್ರೇಷನ್ ಥಿಯೇಟರಿಗೆ ಹೋದರು. ಆಮೇಲೆ ಈಗ ನನ್ನ ಡಾಕ್ಟರ್ ಹೆಸರೇನೆಂದರೆ ಜಕಬ್ ಪಿ ಮತ್ತು ಆಲ್ಬರ್ಟ್ ಅಂತ. ಎಷ್ಟು ಕ್ರೌಡ್ ಇದೆ. ನಾ ಬಂದಾಗ ಅವಾಗ ಯಾರು ಎಷ್ಟು ಜನ ಇದ್ದಿದ್ದಿಲ್ಲ. ಈಗ ಟೈಮ್ ಆಗ್ತಾ ಬಂತು, ಎಷ್ಟು ಜನ ಬಂದಿದ್ದಾರೆ ನೋಡಿ. ನಾವೀಗ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ವಿ. ಈಗ ಡಾಕ್ಟರ್ ಬಂದಿದ್ದರು, ನಾವು ಡಾಕ್ಟರ್ ಹತ್ರ ಮಾತಾಡಿದ್ವಿ. ಈಗ ಮೆಡಿಸನ್ ತೊಗೊಳಕ್ಕೆ ಬಂದಿದ್ದೇವೆ ನೋಡಿ. ನಮ್ಮ ಮಮ್ಮಿ ಮೆಡಿಸನ್ ತೊಗೊತಿದ್ದೆ. ಏನಂತರೂ ಹೇಳಿದರು ಅಂತೇಳಿ ನಾನು ನಿಮಗೆಲ್ಲ ಆಮೇಲೆ ಹೇಳ್ತೇನೆ. ನಾವು ಟ್ಯಾಬ್ಲೆಟ್ ತೊಗೊಂಡ್ವಿ ಈಗ. ಮತ್ತು ನೋಡಿ ಹಾಸ್ಪಿಟಲು ಭಾಳ ದೊಡ್ಡದಾಗಿದೆ. ಹಾಸ್ಪಿಟಲ್ ಈ ಕಡೆ ಎಲ್ಲ ಫುಲ್ಲು ಸುತ್ತು ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಪಾರ್ಕಿಂಗ್ ಇದೆ. ಎಲ್ಲ ಹಾಸ್ಪಿಟಲ್ ಅದ್ರ ಹಿಂದೆ ಹಾಸ್ಪಿಟಲ್ ಇದೆ. ಇದು ಹಾಗೆ ಒಂದು ಕ್ಯಾಫೆ ಥರ ನೋಡಿ, ಅದು ಎಲ್ಲ ರೂಮ್ಸ್ ಇದು ನೋಡಿ. ಇಲ್ಲೂ ಒಂದು ಕಾರ್ ಪಾರ್ಕಿಂಗ್ ಇದೆ ನೋಡಿ. ಇಲ್ಲಷ್ಟು ವೆಹಿಕಲ್ಸ್ ಇರಲ್ಲ. ಇಲ್ಲ ಸ್ಟಾಫ್ ಅವ್ರದ್ದು. ಹಾಸ್ಪಿಟಲ್ ಹೆಂಗೆ ಕಾಣುತ್ತೆ ಇಲ್ಲಿಂದ, ಇಲ್ಲಿಗೆ ನೋಡೋಕ್ಕೆ ಸಣ್ಣ ಕಾಣುತ್ತೆ. ಆ ಕಡೆಯಿಂದ ಹೋದರೆ ಫುಲ್ ದೊಡ್ಡ ಹಾಸ್ಪಿಟಲ್ ಇದು. ಕೇರಳದ ನಂಬರ್ 1 ಹಾಸ್ಪಿಟಲ್ ಇದು ಫುಲ್ ಕೇರಳದಲ್ಲಿ, ಕ್ಯಾಲಿಕಟ್ನಲ್ಲಿ ನೋಡಿ. ಮೆಡಿಸಿನ್ ಸಿಗಲಿಲ್ಲ, ಇಲ್ಲಿ ತೊಗೊಳಕ್ಕೆ ಬಂದೆ ಮೆಡಿಸಿನ್. ನಾವು ಊಟದ ಟೈಮ್ ಆಯ್ತಲ್ಲ, ಊಟ ಮಾಡೋಕ್ಕೆ ಬಂದ್ವಿ. ಬಾಜುನೇ ಒಂದು ಹೋಟೆಲ್ ಸಿಕ್ತು, ಮತ್ತು ಅಲ್ಲೊಂದು ಮೆಡಿಸಿನ್ ಸಿಕ್ಕಿದ್ದಿಲ್ಲ, ಅಲ್ಲೊಂದು ಮೆಡಿಸಿನ್ ಶಾಪ್ ಇತ್ತು, ಅಲ್ಲಿ ತೊಗೊಂಡ್ವಿ. ಫ್ರೆಶ್ ಚಪಾತಿ ಮತ್ತು ಅಲ್ಲಿ ಪಲ್ಯ ರೆಡಿ ಆಗ್ತಿದೆ ನೋಡಿ. ಎಲ್ಲಿ ಊಟ ಮಾಡ್ತಿದ್ದೇವೆ ನೋಡಿ. ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ನುಗ್ಗಿಕಾಯಿ ಸಾರು, ಪಲ್ಯ, ಚಟ್ನಿ ಕೊಟ್ಟಿದ್ದಾರೆ. ನಮ್ಮಂತ ರೈಸ್ ಇರಲ್ಲ, ಕುಚ್ಚಲಕ್ಕಿ ರೈಸ್ ಇದು ನೋಡಿ. ಇದು ಟೇಸ್ಟ್ ಚೆನ್ನಾಗಿದೆ. ಮಜ್ಜಿಗೆ ಸಾರು ಮತ್ತು ಪಾಯಸ ಕೊಟ್ಟು ನಾವು ಮೀಲ್ಸ್ ತೊಗೊಂಡಿದ್ವಿ. ಎಲ್ಲ ಇದೆ ಕಾಂಬೋ. ನಾವು ಊಟ ಮಾಡಿದ್ವಿ, ಚೆನ್ನಾಗಿತ್ತು ಊಟ ನೋಡಿ. ಇಲ್ಲೇ ಇತ್ತು ಹಾಸ್ಪಿಟಲ್ ಆಪೋಸಿಟಿಗೆ ಇದೆ ಇದು. ಟೇಸ್ಟ್ ಚೆನ್ನಾಗಿತ್ತು. ನಮ್ದು ಊಟ ಆಯ್ತಲ್ಲ, ನಾವೀಗ ರೂಮ್ ಹುಡುಕ್ತಿದ್ವಿ. ಈಗ ಹಾಸ್ಪಿಟಲ್ಲಿ ನಾನು ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ತಲೆನೋವು ಇದಕ್ಕೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿಕೊಂಡ್ರೆ 1 ಡೇ 10,000 ಹೋಗುತ್ತೆ. ಅದಕ್ಕೆ ನಾವು 3 ದಿನ ಇಲ್ಲೇ ಕೇರಳದಲ್ಲಿ ಇರ್ಬೇಕಂದ್ರು. ಅದಕ್ಕೆ ನಾವೀಗೆಲ್ಲರ ಹೊರಗೆ ನೋಡತ್ತೇವೆ. ಡಾಕ್ಟರೇ ಅಂದರೆ ಡಾಕ್ಟರು ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ನಮ್ಮ ಫ್ಯಾಮಿಲಿ ಹತ್ರನೇ ಇದ್ದಾರೆ. ಅವರು ಅಂದರು ರೂಮಲ್ಲಿ ಏನು ಬೇಡ, ಅಲ್ಲಿದು ಹಾಸ್ಪಿಟಲ್ ಏನು ಬೇಡ, ಹೊರಗೆ ನೀವು ನೋಡ್ರಿ ಅಂದರು. ಅದಕ್ಕೆ ನಾವು ನೋಡ್ತಿದ್ವಿ. ಇಲ್ಲೇ ಹಾಸ್ಪಿಟಲ್ ಇಲ್ಲೇ ಇದೆ ನಿಯರು, ಅದಕ್ಕೆ ನಾವು ಇಲ್ಲೇ ನೋಡ್ತಿದ್ವಿ. ಸ್ಟೇರ್ ಕೇಸ್ ಹತ್ತಿ ಮ್ಯಾಲೆ ನಮ್ಮ ರೂಮ್ ಹತ್ರ ಹೋಗ್ತಿದ್ದೇವೆ. ಇನ್ನೂ ರೂಮ್ ನೋಡಿಲ್ಲ, ಈಗ ನೋಡ್ತೇನೆ, ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ರೂಮ್ ನೋಡಿ. ಇದು ರಿಸೆಪ್ಷನ್ನು. ಇದಂಗೆ ಸಿಟ್ಟಿಂಗ್ ಏರಿಯಾ, ವೇಟಿಂಗ್ ಏರಿಯಾ ಮಾಡಿದ್ದಾರೆ. ರೂಮ್ ಮೇ ಬಿ ಎಲ್ಲಿ ಗೊತ್ತಿಲ್ಲ, ತೋರಿಸ್ತೇನೆ ಹೋದಾಗ. ಕೊಟ್ವಿ. ಈಗ AC ರೂಮ್ ಮಾಡಿದ್ವಿ ನಾವು. ಬನ್ನಿ AC ರೂಮ್ ತೋರಿಸ್ತೇನೆ ಹೆಂಗಿದೆ ಅಂತ. ನಮ್ಮದು ಕೇರಳ ಫುಲ್ ಭಾಳ ಶೆಕೆ ಇದೆ. ಶೆಕೆ ಅಂದರೆ ಶೆಕೆ ಇದೆ ಭಾಳ. ನೋಡಿ ನಮ್ಮ ತಂಗಿ ಅಷ್ಟೇ ಮಸ್ತಿ ಮಾಡತ್ತಾಳೆ. ನಮ್ಮ ತಂಗಿ ಬೇರೆ ಕಾಡ್ಸೋದು, ಅಲ್ಲಿ ಹೋದ ಇಲ್ಲಿ ಹೋದ ನಮ್ಮ ಅಣ್ಣ ಅಂತ. ನೋಡಿ ಅವಳು ಮಾಡೋದು ನೋಡಿ. ಕ್ಯಾಮ್ರಾ ಇದ್ದಾಗ
ನೋಡಿ ಚೆನ್ನಾಗಿದೆ ರೂಮು. ಒಳಗೆ ಹೋಗಿ ನೋಡೋಣ. ಊಟ ತಳಗೆ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಊಟ. ನಮ್ಮ ರೂಮ್ ತೋರಿಸ್ತಂತೇಳಿ. ಹಾಂ ಪರವಾಗಿಲ್ಲ. ನೋಡಿ ನೋಡಿ ರೂಮು. ಇದೊಂದು ಬೆಡ್ ಮತ್ತು ಅದೊಂದು ಟೇಬಲ್ ಮತ್ತು ವ್ಯೂ ನೋಡೋಣ. ಹಾಂ ಆಮೇಲೆ ತೋರಿಸ್ತಂತ ವ್ಯೂ. ನೋಡಿ ಇದೊಂದು ವಾಶ್ರೂಮ್. ಹಾಂ ವಾಶ್ರೂಮ್ ಚೆನ್ನಾಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಓಕೆ ಬಾಯ್.